ಆಕಾಶವಾಣಿ. ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ. ಮನೋಚಿಂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಅನೀಶ್ ವಿ ಚೆರಿಯನ್ ಅವರು. ನಿಮ್ಹಾನ್ಸ್ನ ಮನೋವೈದ್ಯಕೀಯ ಸಾಮಾಜಿಕ ಕಾರ್ಯ ವಿಭಾಗ ಹೆಚ್ಚುವರಿ ಪ್ರಾಧ್ಯಾಪಕರು ಹಾಗೂ ಅಂತಾರಾಷ್ಟ್ರೀಯ ಆತ್ಮಹತ್ಯೆ ತಡೆಗಟ್ಟುವ ಸಂಘದ ಭಾರತದ ಪ್ರತಿನಿಧಿಯಾಗಿದ್ದಾರೆ ಅನೀಶ್ ವಿ ಚೆರಿಯನ್. ಹಾಗೆ ಜೊತೆಯಲ್ಲಿದ್ದಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು, ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆ ಅನ್ನೋದು ಒಂದು ಸಾಮಾಜಿಕ ಪಿಡುಗ ಆಗಿದೆ ಅಂತಂದ್ರೆ ತಪ್ಪಾಗಲ್ಲ ಅಂತ ಅನ್ಸತ್ತೆ. ಪ್ರತಿದಿನ ನಾವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನಮ್ಮ ಸುತ್ತಮುತ್ತ ಒಂದಲ್ಲ ಒಂದು ಇಂತಹ ಆತ್ಮಹತ್ಯೆ ಪ್ರಕರಣಗಳನ್ನ ನಾವು ನೋಡ್ತಾನೆ ಇದ್ದೀವಿ, ಕೇಳ್ತಾನೆ ಇರ್ತೀವಿ. ಅದರಲ್ಲೂ ಹದಿಹರಿಯದ ವಯಸ್ಸಿನ ಮಕ್ಕಳು ಇತ್ತೀಚೆಗೆ ಹೆಚ್ಚು ಸೂಸೈಡ್ ಮಾಡ್ಕೊಳ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಆತ್ಮಹತ್ಯೆ ಅಂತ ಬಂದಾಗ ಅದಕ್ಕೆ ಮಾನಸಿಕವಾಗಿ ಜರ್ಜರಿತರಾಗಿರ್ತಾರೆ ಅಂತ ಅನ್ಸುತ್ತೆ. ಆಗ ಮಾತ್ರ ಇದೆಲ್ಲ ಸಾಧ್ಯ ಅಂತ ಅನ್ಸುತ್ತೆ. ಸೊ ಅವರ ಮನಸ್ಥಿತಿ ಹೇಗಿರುತ್ತೆ? ತುಂಬಾ ಮುಖ್ಯವಾದಂತ ಒಂದು ಕ್ವೆಶ್ಚನ್ ಇದು. ಒಂದು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದಕ್ಕೆ ಒಂದು 7-8 ಬಾರಿ ಆದ್ರೂ ಆತ್ಮಹತ್ಯೆ ಪ್ರಯತ್ನ ಮಾಡಿರ್ತಾರೆ ಅಂತ ಅಂಕಿಅಂಶಗಳಿದೆ. ಅಂದ್ರೆ ತುಂಬಾ ಜನರು ಆತ್ಮಹತ್ಯೆ ಅಥವಾ ಆತ್ಮಹತ್ಯೆ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ಳುವಂಥದ್ದು ಜಾಸ್ತಿನೇ ಇರುತ್ತೆ. ಆ ಆತ್ಮಹತ್ಯೆಯ ಬಗ್ಗೆ ಆಲೋಚನೆ ಮಾಡುವ ಜನರಲ್ಲಿ ಅವ್ರು ತುಂಬಾ ಕುಗ್ಗಿರ್ತಾರೆ. ಅವ್ರಿಗೆ ಬೇರೆ ಮುಂದೆ ಏನ್ ಮಾಡಬೇಕು ಅಂತ ತೋಚದೇ ಇರ್ಬೋದು. ಯಾವತ್ತು ಜೀವವನ್ನು ಕಳ್ಕೊಳ್ಬೇಕು ಅನ್ನುವಂಥದಕ್ಕಿಂತ ಜಾಸ್ತಿಯಾಗಿ ತಮ್ಮ ಮಾನಸಿಕವಾಗಿರುವಂತಹ ಅವು ಈ ಜಂಜಾಟವನ್ನ ಅದರಿಂದ ಹೊರಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅವರು ತುಂಬಾನೇ ಕುಗ್ಗಿರ್ತಾರೆ ಅಥವಾ ಅವರಿಗೆ ಬೇರೆ ದಾರಿ ತೋಚದಂತ ಒಂದು ಅವಸ್ಥೆಯಲ್ಲಿ ಇರ್ತಾರೆ. ಅವರು ಒಂದು ಕ್ಲಾರಿಫೈ ಮಾಡಬೇಕು. ಒಂದು ತಪ್ಪು ನಂಬಿಕೆ ಇದೆ. ಏನಂದ್ರೆ ಮಾನಸಿಕ ಕಾಯಿಲೆ ಇರೋರು ಮಾತ್ರ ಸೂಸೈಡ್ ಮಾಡ್ಕೋತಾರೆ ಅಥವಾ ಸೂಸೈಡ್ ಐಡಿಯಾಸ್ ಇರುತ್ತೆ, ಹೀಗೆ ಜೀವವನ್ನ ನಾನೇ ಕಳ್ಕೋಬೇಕು ಅಂತ ಆಲೋಚನೆ ಬರುತ್ತೆ ಅಂತ ಮಾತ್ರ ಹೇಳಿಕ್ ಬರೋದಿಲ್ಲ. ಅದಕ್ಕೆ ಒಂದು ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ ಹೇಳ್ಬಿಟ್ಟು ಮಾಡೋದು. ಈ ಸರಿ ಅಂತೂ ಚೇಂಜ್ ದ ನೆರೇಟಿವ್ ಅಂತ, ಯಾವ ರೀತಿ ಅದನ್ನ ಆ ಮಾತುಗಳನ್ನ ಆಡ್ತೀವಿ ಅದನ್ನ ಕೂಡ ಚೇಂಜ್ ಮಾಡಬೇಕು. ಮತ್ತೆ ಆ ಪರಿಸ್ಥಿತಿ ಬಗ್ಗೆ ಹಲವಾರು ಚರ್ಚೆಗಳಾಗಿ ಇದ್ರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗಬೇಕು. ಇದಕ್ಕೆ ಹಲವಾರು ಕಾರಣ ಇದೆ. ಇದೊಂದು ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್. ಇದು ಹಣದ ಸಮಸ್ಯೆ ಇರಬಹುದು, ಸಂಬಂಧಗಳಲ್ಲಿ ಸಮಸ್ಯೆ ಇರಬಹುದು, ಒಂದು ಲವ್ ಫೇಲ್ಯೂರ್ ಇರ್ಬೋದು, ಒಂದು ಎಕ್ಸ್ಟ್ರೀಮ್ ಎಕ್ಸಾಮ್ ಫೇಲ್ಯೂರ್ ಇರ್ಬೋದು, ಎಕ್ಸಾಮ್ ಫಿಯರ್ ಇರಬಹುದು, ಮತ್ತೆ ಒಂದು ರೈತರ ಸಮಸ್ಯೆಗಳು ನಾವು ನೋಡ್ತಾ ಇರ್ತೀವಿ, ಮತ್ತೆ ತಾಯಂದಿರ ಸಮಸ್ಯೆ ಇರ್ಬೋದು, ಅದರಲ್ಲಿ ಮಾನಸಿಕ ಸಮಸ್ಯೆಯು ಕೂಡ ಒಂದು. ಹೀಗೆ ಹಲವಾರು ಸಮಸ್ಯೆಗಳು ಆ ಒಂದು ನಿಮಿಷದ ನಿರ್ಧಾರ. ಸೊ ಈಗ ಏನು ಚರ್ಚೆ ಮಾಡ್ದಂಗೆ ಅದು ಸತ್ ಹೋಗ್ಬಿಡ್ಬೇಕು ಅಂತ ಆಸೆಗಿಂತ ಒಂದು ಹೆಲ್ಪ್ಲೆಸ್ ಫೀಲಿಂಗ್, ಹೋಪ್ಲೆಸ್ ಫೀಲಿಂಗ್, ಇನ್ನೇನು ದಾರಿ ಇಲ್ಲ, ಯಾವ್ದಾದ್ರು ಒಂದು ಆಸರೆಗೆ ಕಾಯುವಂತಹ, ಕ್ರೈ ಫಾರ್ ಹೆಲ್ಪ್, ಏನಾದ್ರು ಒಂದು ಸಹಾಯ ಸಿಗತ್ತಾ ಅಂತ ಒಂದು ಕಾಯೋ ಪ್ರವೃತ್ತಿನೇ ಜಾಸ್ತಿ ಇರುತ್ತೆ. ಯಾಕೆ ಇಷ್ಟೊಂದು ಹೇಳ್ತಾ ಇದೀವಿ ಪದೇ ಪದೇ ಅಂದ್ರೆ, ಹಲವಾರು ಆತ್ಮಹತ್ಯೆಗಳಲ್ಲಿ ಏನೋ ಒಂದು ಕುರುಹುಗಳು ಇರುತ್ತೆ. ಅದನ್ನ ನಾವು ಬೇಗ ಕಂಡಿಡಿದು ಅದನ್ನ ನಿಲ್ಲಿಸ್ಬೋದು, ಅದನ್ನ ಪ್ರಿವೆಂಟ್ ಮಾಡಬಹುದು, ತಡಿಬಹುದು ಅನ್ನೋದು ಮೆಸೇಜ್ ಇಲ್ಲಿ. ನೀವು ಹೇಳಿದ್ರೆ ಹಲವಾರು ಕಾರಣಗಳಿರಬಹುದು. ಈ ಎಲ್ಲ ಕಾರಣಗಳಿಗೆ ಈ ಕುಟುಂಬದವರ ಸಹಾಯ ಎಷ್ಟು ಮುಖ್ಯ ಅನ್ಸತ್ತೆ? ಯಾರಿಗೇ ಆಗ್ಲಿ ಮನೆಯಲ್ಲಿದ್ದಾಗ ಇವರ ಬಿಹೇವಿಯರ್, ಮಾತು, ವರ್ತನೆ, ನಡೆನುಡಿಗಳು ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅದನ್ನ ಗಮನಿಸಬೇಕು. ಆ ಗಮನಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನೋ ಒಂದು ಸಾಮಾನ್ಯವಾಗಿ ಯಾವಾಗ್ಲೂ ಬೇಜಾರಾಗಿರೋದು ಮಾತ್ರನೇ ಒಂದು ಡಿಪ್ರೆಷನ್ ಅಂತ ಹೇಳಲ್ಲ. ಚಿಕ್ಕ ಹುಡುಗರಲ್ಲಿ ಆ ಇರಿಟೇಷನ್ ಇರ್ಬೋದು, ಕೋಪ ಇರ್ಬೋದು, ಆಬ್ಸೆಂಟಿಸಮ್ ಇರ್ಬೋದು, ಕೆಲ್ಸಕ್ಕೆ ಹೋಗದೆ ಇರುವಂತದ್ದು, ಅಥವಾ ಮಾತುಗಳಲ್ಲಿ ಗೊತ್ತಾಗುತ್ತೆ ಅಯ್ಯೋ ನಾನು ಇದ್ದು ಪ್ರಯೋಜನ ಇಲ್ಲ, ನಾನು ಯಾರಿಗೋ ಭಾರವಾಗಿದ್ದೀನಿ, ನಾನು ಏನೇ ಮಾಡಿದ್ರೇನು ಮುಂದುವರಿಯೋದಿಲ್ಲ. ಆಮೇಲೆ ಇನ್ನೂ ಒಂದು ಯಂಗ್ಸ್ಟರ್ಸ್ ಅಲ್ಲಿ ಅಥವಾ 40s ಅಲ್ಲಿ ನನ್ನ ಆಸ್ತಿನೆಲ್ಲ ಬರ್ದಿಟ್ಟು ಬಿಡ್ತೀನಿ, ಇನ್ನು ವಯಸ್ಸಾದವರಲ್ಲಿ ಇನ್ನೂ ಎಲ್ಲ ವಿಲ್ ಬೇಗ ಮಾಡ್ಬಿಡ್ಬೇಕು ನಾನು. ಸಡನ್ ಆಗಿ ಈ ರೀತಿಯಾದ ಒಂದು ಬಿಹೇವಿಯರಲ್ ಚೇಂಜಸ್ ಆದಾಗ, ಅಂಡ್ ಅದರಲ್ಲೂ ಕೆಲವರಲ್ಲಿ ಏನಂದ್ರೆ ಮುಂಚೆ ಸೂಸೈಡ್ ಅಟೆಂಪ್ಟ್ ಮಾಡಿರೋರು ಅಥವಾ ಮನೆಯಲ್ಲಿ ರೀಸೆಂಟ್ ಆಗಿ ಯಾರೋ ಒಂದು ಆತ್ಮಹತ್ಯೆಯ ಪ್ರಯತ್ನ ಮಾಡಿರೋರು, ಮತ್ತೆ ಉದ್ವೇಗ ಪ್ರವೃತ್ತಿ ಇರೋದು, ಇಂತಹ ಸಮಯದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ. ಅದರಲ್ಲಿ ಮನಸ್ಸಿನ ಸಮಸ್ಯೆ, ಡಿಪ್ರೆಷನ್ ಇರಬಹುದು, ಸೋಷಿಯಲ್ ಐಸೋಲೇಷನ್ ಅಂದ್ರೆ ಲೋನ್ಲಿನೆಸ್, ಒಬ್ಬೊಬ್ಬರೇ ಇರೋವಂಥ ಪ್ರವೃತ್ತಿ, ಹೋಪ್ಲೆಸ್ನೆಸ್, ಹೆಲ್ಪ್ಲೆಸ್ನೆಸ್ ಫೀಲಿಂಗು, ಇನ್ನೇನು ಮಾಡೋಕ್ಕೆ ಆಗಲ್ಲ, ಇದೇ ಅಂತ್ಯ,
ಈ ತರಹದ ಆಲೋಚನೆಗಳು ಬರ್ತಾ ಇದ್ದಾಗ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತಹ ಒಂದು ಪರಿಸ್ಥಿತಿ ಜಾಸ್ತಿ ಇರುತ್ತೆ. ಅಂಡ್ ಕೆಲವರು ಬಾಯ್ಬಿಟ್ಟು ಹೇಳ್ತಾರೆ ನಾನು ಸತ್ತೋಗ್ಬಿಡೋಣ ಅಂತಿದ್ದೀನಿ. ಈ ತರ ಎಲ್ಲ ಆ ತರ ತಗೊಂಡಾಗ, ಹೇಳ್ದಾಗ, ವ್ಯಕ್ತಪಡಿಸಿದಾಗ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಬಾರ್ದು. ಇದು ಒಂದು ಮೆಡಿಕಲ್ ಅಥವಾ ಸೈಕ್ಯಾಟ್ರಿಕ್ ಎಮರ್ಜೆನ್ಸಿ. ಖಂಡಿತವಾಗ್ಲೂ ಅವರ ಸೇಫ್ಟಿ ಮೆಷರ್ಸ್ ನ ನೋಡ್ಕೊಂಡು ಅವರನ್ನ ಒಂದು ಹತ್ತಿರದ ಮನೋವೈದ್ಯರ ಹತ್ರ ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಇಟ್ಸ್ ಓಕೆ ಟು ಆಸ್ಕ್ ಅಂತ ಹೇಳ್ತಾರೆ. ಒಂದು ವೇಳೆ ನಿಮಗೆ ಸರಿ ಇಲ್ಲ, ಅವ್ರಿಗೇನೋ ಇದಾಗಿದೆ ಅಂತಂದ್ರೆ ಕೇಳ್ಬೋದು. ಅವರಿಗೆ ತುಂಬಾ ಜನರು ಅವ್ರಿಗಾಗುವಂತ ಮಾನಸಿಕ ಕುಗ್ಗಿರುವ ಆ ಸಂಬಂಧವನ್ನು ಹೇಳ್ತಾರೆ. ಕೆಲವೊಂದ್ ಕಡೆ ಅದರ ಎಕ್ಸ್ಟ್ರೀಮ್ಸ್ ಅಂದ್ರೆ ತುಂಬಾ ಸಂತೋಷ ಆಗಿರುವಂತ ನಾವೇನ ಅದ್ರಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ, ಕೆಲವರು ಆ ಕಡೆ ತುಂಬಾ ದುಃಖದಲ್ಲಿ ಇರ್ತಾರೆ, ಅಥವಾ ಇನ್ನೊಂದ್ ಕಡೆ ವಿಪರೀತವಾದಂತ ಒಂದು ತುಂಬಾ ಹ್ಯಾಪಿನೆಸ್ ಅಂದ್ರೆ ಅವರು ಅದನ್ನ ಬೇರೆ ರೀತಿಯಲ್ಲಿ ತೋರಿಸ್ಕೊಳ್ತಾರೆ. ಅದನ್ನ ನಾವು ಐಡೆಂಟಿಫೈ ಮಾಡಬೇಕಾಗೋದು. ಪ್ರೈಮರ್ಲಿ ಫ್ಯಾಮಿಲಿ, ನೀವು ಕೇಳ್ದಂಗೆ ಕುಟುಂಬಸ್ಥರು, ಮುಖ್ಯವಾಗಿ ಮಾನಸಿಕ ಆರೋಗ್ಯ ಕಾರ್ಯಕರ್ತರು ಇರ್ಬೋದು ಅಥವಾ ಆರೋಗ್ಯ ಕಾರ್ಯಕರ್ತರು ಜಾಸ್ತಿಯಾಗಿ ಹತ್ರದವರು, ಫ್ರೆಂಡ್ಸ್ ಇರ್ಬೋದು, ಮನೆಯವರು ಇರ್ಬೋದು, ಅವರಿಗೆ ನೋಟಿಸ್ ಮಾಡಬಹುದು, ಹೊರತು ಮಾತಾಡಬೇಕಾಗುತ್ತೆ. ಮನೇಲಿ ಅಂತ ಆತರ ಒಂದು ವಾತಾವರಣ ಇರಬೇಕು, ಅವ್ನು ಮಾತಾಡುವಂತ ಒಂದು ವಾತಾವರಣ. ಮೊದಲು ಗಮನಿಸೋರೆ ಮನೆಯವರು. ಐ ಥಿಂಕ್ ಒಂದ್ 2 ವರ್ಷದ ಮುಂಚೆ ನನ್ಗೆ ಇದೊಂದು ಕಾಲ್ ಜ್ಞಾಪಕ ಬರ್ತಾ ಇದೆ. ಸಂಡೇ ಅರೌಂಡ್ 11 ಗಂಟೆಗೆ ನಾನು ಬೇರೆ ಯಾರ ಜೊತೆನೋ ಮಾತಾಡೋಕೆ ಒಂದು ಮಿಸ್ಡ್ ಕಾಲ್ ಇತ್ತು. ಇಮಿಡಿಯೇಟ್ ಆಗಿ ವಾಪಸ್ ಮಾಡಿದೆ. ಏನು ಅಂದ್ರೆ, ಒಬ್ರು ಬ್ರದರ್ ಅವರು ಚಿಕಿತ್ಸೆ ತಗೋತಾ ಇದ್ರು, ಚಿಕಿತ್ಸೆ ಬಿಟ್ಬಿಟ್ಟಿದ್ದಾರೆ. ಅವ್ರ ತಾಯಿ ಜೊತೆ ಏನೋ ಅವತ್ತು ಜಗಳ ಆಡ್ಕೊಂಡು ರೂಮ್ ಒಳಗೆ ಹೋಗಿ ಬಾಗ್ಲ ಹಾಕೊಂಡ್ಬಿಟ್ಟಿದ್ದಾರೆ. ಅವ್ರು ಇಮಿಡಿಯೇಟ್ ನನಗೆ ಕಾಲ್ ಮಾಡಿ, ಮೇಡಮ್ ಈ ತರ ಅವರು ಗುರ್ತಿಸಿದ್ರು ಬೇಗ ಏನೋ ಡೇಂಜರ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನನ್ನ ತಮ್ಮ ಬಂದು, ಈ ವಾಸ್ ಅರೌಂಡ್ 40 year old. ಆಗ ಅವ್ರಿಗೆ ಡಿವೋರ್ಸ್ ಕೂಡ ಆಗಿತ್ತು, ಅವ್ರಿಗೆ ಏನೋ ಒಂದು ಸಮಸ್ಯೆನಲ್ಲೂ ಇದ್ರು. ಒಂದು 4-5 ದಿವಸದಿಂದ ಜಗಳ ಮಾಡ್ಕೊಂಡು ಮಾತ್ರೇನು ತಗೊಂಡಿಲ್ಲ, ಹೋಗ್ಬಿಟ್ಟು ತಕ್ಷಣ ಬಾಗ್ಲ ಹಾಕೊಂಡ್ಬಿಟ್ಟಿದ್ದಾನೆ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು. ತಕ್ಷಣ ಬಾಗಿಲು ಒಡೆದ್ಬಿಡಿ, ನೀವು ಬಾಗಿಲು ಒಡೆದ್ಬಿಟ್ಟು ನೋಡಿ. ಸೊ ಇಮಿಡಿಯೇಟ್ಲಿ ಅವರು ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ, ಇಮಿಡಿಯೇಟ್ ಆಗಿ ಮೂರ್ ಜನ ಸೇರ್ಕೊಂಡು ಬಾಗಿಲು ಒಡೆದು ನೋಡಿದ್ರೆ ಆಲ್ರೆಡಿ ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದನ್ನ ತಕ್ಷಣಕ್ಕೆ ಇಳಿಸಿ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಆವಾಗ ಅವರು ಆತ ಬದುಕುಳಿದು ಬಹಳ ಚೆನ್ನಾಗಿದ್ದಾರೆ ಇವತ್ತು. ಓಕೆ, ಆದ್ರೆ ಮತ್ತೆ ಮತ್ತೆ ಅದು ಪ್ರವೋಕ್ ಆಗ್ತಿರತ್ತಾ ಅವರಿಗೆ? ಸೊ ಅವ್ರನ್ನ ಪೂರ್ತಿ ಅದರಿಂದ ಹೊರಗಡೆ ತರೋದು ಹೇಗೆ? ಅದು ಒಂದು ಒಳ್ಳೆ ಈಗ ಕಾರ್ಯಕ್ರಮ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ನಿಮ್ಯಾನ್ಸ್ ಸಹಯೋಗದಲ್ಲಿ ನಾನು ಈ ಕಡೆ ಮತ್ತೆ ಅನೀಶ್, ನಾವು ಒಂದು ನಮ್ಮ ಟೀಮಿಂದ ಆಲ್ಮೋಸ್ಟ್ 18-19 ಆಸ್ಪತ್ರೆಯಲ್ಲಿ ಒಂದು ಸೋಷಿಯಲ್ ವರ್ಕರ್ನ ಇಟ್ಟು ನಾವು ಈ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಸೂಸೈಡ್ ಅಟೆಂಪ್ಟ್ ಯಾರು ಮಾಡಿದ್ದಾರೆ ಅವರನ್ನ, ಬದುಕುಳಿದವ್ರನ್ನ ಹಿಡಿದು ಎಲ್ಲವನ್ನೂ ತಿಳ್ಕೊಂಡು ಇವರನ್ನ ಆಲ್ಮೋಸ್ಟ್ ಒಂದು 6 ತಿಂಗಳ ತನಕ ನಾವು ಫಾಲೋ ಅಪ್ ಮಾಡ್ತಾ ಇರೋಣ ಅಂತ ಇನಿಷಿಯಲಿ ಪ್ಲಾನ್ ಮಾಡಿದ್ವಿ. ಈಗ ಆಲ್ಮೋಸ್ಟ್ 2 ವರ್ಷ 3 ವರ್ಷದ ತನಕ ನಾವು ಫೋನ್ ಮಾಡೋದು ನಿಲ್ಸಿದ್ರೆ ಅವರೇ ವಾಪಸ್ ಫೋನ್ ಮಾಡ್ತಾರೆ, ಯಾಕೋ ನಿಮ್ಮ ಸೋಷಿಯಲ್ ವರ್ಕರ್ ಫೋನೇ ಮಾಡಿಲ್ಲ ನನಗೆ ಅಂತ ಹೇಳ್ಬಿಟ್ಟು. ಸೊ ಈ ತರ ಮೆಟಿಕ್ಯುಲಸ್ ಆಗಿ ಅವ್ರಿಗೆ ಫಾಲೋ ಅಪ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿದರೆ ರಿಪೀಟ್ ಅಟೆಂಪ್ಟ್ಸ್ ಬಹಳಷ್ಟು ಕಡಿಮೆ ಆಗಿದೆ. ನಾವು ಸಪೋರ್ಟ್ ಮಾಡಿಲ್ಲ ಅಂದ್ರೆ 30% ಅಷ್ಟು ಜನ ನೀವು ಹೇಳ್ದಂಗೆ ಮತ್ತೆ ಅವರು ಆತ್ಮಹತ್ಯೆ ಪ್ರಯತ್ನ ಮಾಡಿ ಸತ್ತು ಹೋಗುವಂತಹ ಚಾನ್ಸಸ್ ಇರುತ್ತೆ. ಕಳೆದ 1-2 ವರ್ಷದಲ್ಲಿ 21,000 ಜನರಿಗೆ ಆ ತರ ಸಹಾಯ ಮಾಡಕ್ಕಾಯ್ತು. ಅದರಲ್ಲಿ ಲೆಸ್ ದನ್ 1% ಜನ ಮಾತ್ರ ರೀಅಟೆಂಪ್ಟ್ ಮಾಡಿರುವಂತದ್ದು. 20-25% ವರೆಗೂ ರೀಅಟೆಂಪ್ಟ್ ಆಗುತ್ತೆ ಇಂಟರ್ನ್ಯಾಷನಲಿ. ಬಟ್ ನಮ್ಮಲ್ಲಿ ಅದನ್ನ ಕಡಿಮೆ ಮಾಡಬೇಕು ಅಂತ ಇದು ಮಾಡಿ. ಅನೀಶ್ ಅವರೇ, ಈ ವಿದ್ಯಾರ್ಥಿಗಳು ಪರೀಕ್ಷೆ ಟೈಮ್ನಲ್ಲಿ ನಾವು ಹೆಚ್ಚು ನೋಡ್ತೀವಿ, ಅಂಕ ಕಡಿಮೆ ಬಂತು, ಮನೇಲಿ ಯಾರೋ ಬೈದ್ರು, ಎಕ್ಸಾಮ್ ಬರ್ತಿದೆ ಓದ್ಕೊ ಅಂತ ಹೇಳಿದ್ರು, ಸೊ ತಕ್ಷಣಕ್ಕೆ ಅವ್ರಿಗೆ ಅನ್ಸೋದು ಈ ಜಂಜಾಟನೇ ಬೇಡ ಅಂತ ಅನ್ಸುತ್ತೆ. ಅಂತವರು ಪುನಃ ಪ್ರಯತ್ನಕ್ಕೆ ಹೋಗಲ್ಲ ಅಂತ ಅನ್ಕೊಳ್ತೀನಿ. ಅವರಿಗೆ ಯಾವ ರೀತಿ ಚಿಕಿತ್ಸೆ ಇರುತ್ತೆ ಇಲ್ಲಿ, ಅಥವಾ ಬರೀ ಕೌನ್ಸಿಲಿಂಗ್ ಸಾಕಾ? ಹೇಗೆ ನಿರ್ಧಾರ ಮಾಡೋದಿಲ್ಲಿ? ಪರೀಕ್ಷೆಗೆ ಸಂಬಂಧಪಟ್ಟಂತವು ಆ ಸಮಯದಲ್ಲಿ ನಾವು ಅವರಿಗೆ ಬೆಂಬಲ ಕೊಡಬೇಕಾಗುತ್ತೆ. ಎಸ್ಪೆಷಲಿ ಕೌನ್ಸಿಲಿಂಗ್ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಮನೆಯವರು, ಟೀಚರ್ಸು, ಫ್ರೆಂಡ್ಸ್ ಒಂದು ಮನೋಧೈರ್ಯವನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಬೇಕಾಗುತ್ತೆ. ಅದು ನಾವು ಥ್ರೂ ಔಟ್ ಎಕ್ಸಾಮ್ ಟೈಮಲ್ಲಿ ಮಾತ್ರ ಅಲ್ಲ, ಆ ಮನೆಯಲ್ಲಿ ಒಂದು ಓಪನ್ನೆಸ್ ಅಥವಾ ಒಂದು ಚರ್ಚೆ ಮಾಡುವಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು. ಈಗ ನನ್ನ ಮಗುಗೆ ನನಗೆ ಸಮಸ್ಯೆ ಇದೆ ಅಂತ ಬಂದು ಹೇಳುವಂಥ ಒಂದು ವಾತಾವರಣ ಮನೇಲಿ ಇರಬೇಕು. ಅದನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆದರೆ ಅವಾಗ ನಮ್ಗೆ ಐಡೆಂಟಿಫೈ ಮಾಡ್ಬೋದು ಅವ್ರಿಗೇನು ಸಮಸ್ಯೆ ಇದ್ದರೆ ಇಮಿಡಿಯೇಟ್ ಆಗಿ ಕೌನ್ಸಿಲರ್ಸ್ ಇರ್ಬೋದು. ಈಗ ಎಲ್ಲ ಸ್ಕೂಲಲ್ಲಿ ಇರ್ಬೋದು, ಎಲ್ಲ ಶಾಲೆಗಳಲ್ಲೂ ಕೌನ್ಸಿಲರ್ಸ್ ಇದ್ದಾರೆ. ಅದೇ ಥರ ನಮಗೆ ಎಲ್ಲ ಜಿಲ್ಲೆನಲ್ಲೂ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ DMHP ಕೌನ್ಸಿಲರ್ಸ್ ಇದ್ದಾರೆ, ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಸೈಕಾಲಜಿಸ್ಟ್ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಇದ್ದಾರೆ. ಆ ಸಹಾಯವನ್ನು ಪಡ್ಕೋಬೋದು. ಅದೇ ಥರ ಜಿಲ್ಲಾ ಆಸ್ಪತ್ರೆಗಳಲ್ಲೂ ನುರಿತ ತಜ್ಞರು ಇದ್ದಾರೆ, ಅಂದರೆ ಡಾಕ್ಟರ್ಸ್ ಇದ್ದಾರೆ, ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಸೈಕಾಲಜಿಸ್ಟ್ ಇದ್ದಾರೆ. ಆ ತಂಡವೂ ಇದೆ. ನಮಗೀಗ ಹೆಲ್ಪ್ ಇದೆ. ಅದೇ ಥರ ಈಗ ಭಾರತ ಸರ್ಕಾರದ ಒಂದು ಟೆಲಿಮನಸ್ ಅಂತ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದೆ. ಟೆಲಿಮನಸ್ ಅಂತಂದರೆ ಅದು ಟೆಲಿಫೋನಿಕ್ ರೀತಿಯಲ್ಲಿ ಸಹಾಯ, ಯಾವಾಗ ಬೇಕಾದ್ರೂ ಅಲ್ಲಿ ಫೋನ್ ಮಾಡ್ಬೋದು. 14416 ಮಧ್ಯರಾತ್ರಿ ನಾನು ಓದ್ತಾ ಇದ್ದೀನಿ, ನಂಗೆ ಯಾಕೋ ಅರ್ಥ ಆಗ್ತಿಲ್ಲ, ಐ ಥಿಂಕ್ ನಾಳೆ ಫೇಲ್ ಆಗ್ಬಿಡ್ತೀನಿ, ಈ ಥರ ಭಯ ಆಗ್ಬಿಟ್ರೆ, ಇದು ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ, ಅವ್ರಿಗೆ ನಿರಾಸೆ ಮಾಡಿಬಿಡ್ತೀನ, ಅದ್ರ ಬದಲು ಏನೋ
ಈ ಥರ ಆತ್ಮಹತ್ಯೆ ಪ್ರಯತ್ನ ಮಾಡ್ಬಿಡ್ಲಾ, ಆ ಥರ ಒಂದು ಆಲೋಚನೆ ಬಂದಾಗ ನಾನು ಎಲ್ಲಿ ಹೋಗ್ಲಿ ಮಧ್ಯರಾತ್ರಿ, ಯಾವ ಆಸ್ಪತ್ರೆ ಹುಡ್ಕೊಂಡು ಹೋಗ್ಲಿ, ಈ ಥರ ಯೋಚನೆ ಮಾಡೋದಿತ್ತು ಅಂದ್ರೆ 14416 ಟೋಲ್ ಫ್ರೀ ನಂಬರ್, ಯಾವುದೇ ಭಾಷೆಯಲ್ಲಿ ಬೇಕಾದ್ರೂ ಮಾತಾಡ್ಬೋದು. 24/7 ಎನಿ ಡೇ ಎನಿ ಟೈಮ್ 14416 1441 ಕಾಲ್ ಮಾಡ್ಬೋದು. ಅಲ್ಲಿ ನಿಮ್ಗೆ ಕೌನ್ಸಿಲರ್ಸ್ ಇರ್ತಾರೆ. ಸೊ ಒತ್ತಡ ಎಲ್ಲಿಂದ ಬರ್ತಾ ಇದೆ, ಅವೆಲ್ಲ ರೂಟ್ ಕಾಸ್ಗೆ ಹೋಗಿ ಆ ಮಕ್ಕಳಿಗೆ ಒಂದು ಬೆಂಬಲವನ್ನ ನೋಡ್ಕೊಳ್ತಾ ಹೋದ್ರೆ ಟೆಲಿಮನಸ್ಗೆ ಕಾಲ್ ಮಾಡ್ಬೋದು. ಅಲ್ಲಿ ವಿಡಿಯೋ ಕನ್ಸಲ್ಟೇಷನ್ ಕೂಡ ಇದೆ, ಅಲ್ಲಿಂದಾನು ಚಿಕಿತ್ಸೆಗಳನ್ನ ಶುರು ಮಾಡ್ಕೋಬಹುದು. ಡೆಲಿವರಿ ಆದ್ಮೇಲೂ ಕೂಡ ನಾವು ಸುಮಾರು ಕೇಸಸ್ ನೋಡ್ತಾ ಇರ್ತೀವಿ, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್, ಅದರಲ್ಲಿ ಸೂಸೈಡ್ ಮಾಡ್ಕೊಳ್ಳೋ ಅಂತದ್ದು. ಹುಡುಗ ಅಥವಾ ಹುಡುಗಿ ಟೆಲಿಮನಸ್ಸಿಗೆ ಕಾಲ್ ಮಾಡಿ ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಬಹುದು. ಆದ್ರೆ ಈ ಸಮಸ್ಯೆ, ಈ ಟೆಲಿಮನಸ್ ನಿಂದ ಈ ನನ್ನ ಮಗ ಅಥವಾ ಮಗಳು ಸಹಾಯವನ್ನ ಪಡ್ಕೊಂಡಿದ್ದಾರೆ, ಇವರು ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಮನೆಯವರಿಗೆ ಗೊತ್ತಾಗಲ್ಲ. ಸೊ ಆವಾಗ ಕಾರ್ಯಕರ್ತರು ಇದ್ದಾರೆ, ಅವರಿಗೆ ಗೊತ್ತಾದಾಗ ಮನೆಯವ್ರನ್ನ ಭೇಟಿ ಮಾಡ್ತಾರೆ ಅಥವಾ ಸಂಪರ್ಕಿಸ್ತಾರ? ಖಂಡಿತವಾಗ್ಲೂ ಆ ತರ ಸಂದರ್ಭಗಳು ಬಂದಾಗ ನಾವು ಫ್ಯಾಮಿಲಿ ಥೆರಪಿ ಅಂತ ಹೇಳ್ತೀವಿ. ಯಾಕೆಂತಂದ್ರೆ ಈಗ ಒಂದೊಂದೇ ಮಕ್ಳು ಇರ್ತಾರೆ, ಪೇರೆಂಟ್ಸ್ ಇಬ್ರು ದುಡಿತಾ ಇರ್ತಾರೆ, ಮಕ್ಳು ಏನ್ ಮಾಡ್ತಿದ್ದಾರೆ, ತಂದೆ ತಾಯಿಗಳ ಜೊತೆ ಕೂಡ ಅವಶ್ಯಕತೆ ಇದ್ದಾಗ ಇವರ ಕನ್ಸೆಂಟ್ ತಗೊಂಡು ಸಮಾಲೋಚನೆ ನಡೆಯುತ್ತೆ. ಒಂದು ಮಾನಸಿಕ ಒತ್ತಡದಲ್ಲಿದ್ದಾರೆ, ಅವರ ಕನ್ಸೆಂಟ್ ತುಂಬಾ ಮುಖ್ಯ. ಖಂಡಿತ ಅಂದ್ರೆ ಇದು ಇಂಪಾರ್ಟೆಂಟ್ ವಿಷಯ, ಗೌಪ್ಯತೆಯನ್ನ ಕೂಡ ಕಾಪಾಡಲಾಗುತ್ತೆ. ಒಬ್ರಿಗೊಬ್ರು ಸಂಪರ್ಕ ಮಾಡಿ ನೇರವಾಗಿ ಮಾತಾಡೋದು ಇಲ್ವೇ ಇಲ್ಲ. ಹಾಗಾಗಿ ಬಹುಶಃ ಇದು ಹೆಚ್ಚು ಪ್ರಯೋಜನಕ್ಕೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಇದ್ರ ಸಪೋರ್ಟ್ ಹೆಚ್ಚು ಬೇಕಾಗಿದೆ ಅಂತ ಅನ್ಸುತ್ತೆ. ಎಷ್ಟೊಂದ್ ಜನಕ್ಕೆ ನೇರ ಹೋಗ್ಬಿಟ್ಟು ಮಾತಾಡೋದಕ್ಕಿಂತ ಒಂದ್ ಫೋನಲ್ಲಿ ಮಾತಾಡೋದು, ಅಲ್ಲೇ ವಿಡಿಯೋ ಕನ್ಸಲ್ಟೇಷನ್ ಅಲ್ಲಿ ಮಾತಾಡೋದು, ಅದು ಕೂಡ ಪ್ರಿಫರ್ ಮಾಡ್ತಾರೆ. ಅಂಡ್ ಸಮಯನೂ ವ್ಯರ್ಥ ಆಗಲ್ಲ. ಹೌದು. ಈಗ ಕೊನೆಯದಾಗಿ ನಮ್ಮ ಭಾರತದಲ್ಲಿ ನಾವು ಯಾವ ಸ್ಥಾನದಲ್ಲಿದ್ದೀವಿ ಈ ಸೂಸೈಡ್ ಅಟೆಂಪ್ಟ್ಸ್ ಅಂತ ಬಂದಾಗ? ನಾವು 20% ಆಫ್ ದ ಗ್ಲೋಬಲ್ ಸೂಸೈಡ್ ಅಥವಾ ವಿಶ್ವದಲ್ಲಿ ನಡೆಯುವಂಥ 20% ಸೂಸೈಡ್ ರಿಪೋರ್ಟ್ ಆಗ್ತಾ ಇರೋದು ಭಾರತದಿಂದ. ಅದರಲ್ಲಿ ಕರ್ನಾಟಕದ ಶೇರ್ ಬಂದು ಒಂದು 8% ಇರ್ಬೋದು, 13,000. ಆದರೆ ಭಾರತದಲ್ಲಿ ಕಳೆದ ಒಂದು ಕೆಲವು ವರ್ಷಗಳಿಂದ ನಾವು ಒಂದು ಮೈಲ್ ಸ್ಟೋನ್ಸ್ ಅನ್ನ ಅಚೀವ್ ಮಾಡಿದ್ವಿ. ಒಂದು ಅಂತಂದ್ರೆ ಡಿಕ್ರಿಮಿನಲೈಸ್ ಮಾಡಿರುವಂಥದ್ದು. ಆತ್ಮಹತ್ಯೆ ಹಿಂದೆ ಒಂದು ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳ್ತಾ ಇದ್ರು, ಇದು ಆತ್ಮಹತ್ಯೆ ಒಂದು ಅಪರಾಧ ಅಂತ ಹೇಳ್ತಾ ಇದ್ರು. ಅದನ್ನ ತೆಗೆದು ಈಗ ಮೆಂಟಲ್ ಹೆಲ್ತ್ ಆಕ್ಟ್ ಪ್ರಕಾರ ಅದೊಂದು ಆತ್ಮಹತ್ಯೆ ಅನ್ನುವಂಥದ್ದು ಒಂದು ಕ್ರಿಮಿನಲ್ ಅಫೆನ್ಸ್ ಅಲ್ಲ. ಅವರಿಗೆ ಮಾನಸಿಕ ಆರೋಗ್ಯ ಅಥವಾ ಮಾನಸಿಕ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಅಥವಾ ಮಾನಸಿಕವಾದಂತಹ ಒಂದು ಕೌನ್ಸಿಲಿಂಗ್ ಇರ್ಬೋದು, ಆತ್ಮಸಮಾಜ ಆಗುತ್ತಿರೋದ್ರಿಂದ ಅದಕ್ಕೆ ರೆಫರ್ ಮಾಡಬೇಕು ಅನ್ನುವಂಥದ್ದನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀವಿ. ಅದೇ ಥರದ ಕಳೆದೊಂದು 2 ವರ್ಷದ ಹಿಂದೆ ನ್ಯಾಷನಲ್ ಸೂಸೈಡ್ ಪ್ರಿವೆನ್ಷನ್ ಸ್ಟ್ರಾಟಜಿ ಅಂತ ಒಂದು ಲಾಂಚ್ ಮಾಡಿದ್ವಿ. ಅದರಲ್ಲಿ ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 2030 ಒಂದು 10% ಆದರೂ ನಂಬರ್ ಆಫ್ ಸೂಸೈಡ್ಸ್ ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ರಾಷ್ಟ್ರ ಮಟ್ಟದಲ್ಲೂ, ಅದೇ ಥರ ನಾವು ಕರ್ನಾಟಕ ರಾಜ್ಯದಲ್ಲೂ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಲವಾರು ಕಾರ್ಯಕ್ರಮವನ್ನು, ಆಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಈಗ ಟೆಲಿಮನಸ್ ಅನ್ನುವಂಥದ್ದು ಒಂದು ಮುಖ್ಯವಾದಂಥ ಒಂದು ಆಯೋಜನೆ. ಅದೇ ಥರ ಈಗ ನೀವು ನೋಡಿದ್ರೆ ಎಲ್ಲ ಜಿಲ್ಲೆನಲ್ಲೂ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅನ್ನುವಂಥ DMHP ಅನ್ನುವಂಥ ಪ್ರೋಗ್ರಾಮ್ ನಡೀತದೆ. ಬೇರೆ ಬೇರೆ ಆದಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ. ಇದು ಸರ್ಕಾರದ ಕಡೆಯಿಂದ ಇರ್ಬೋದು, ಅದೇ ಥರ NGOsಗಳು ಕೂಡ ಬಹಳ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು, ಅಥವಾ ಕೌನ್ಸಿಲಿಂಗ್ ಸರ್ವಿಸಸ್ ಇರ್ಬೋದು, ಟೆಲಿ ಹೆಲ್ಪ್ಗಳಿರ್ಬೋದು, ಟೆಲಿಮನಸ್ ಥರ ಅದೇ ಥರ ಕೆಲವು NGO ಕೂಡ ಹಾಟ್ಲೈನ್ಸ್, ಹೆಲ್ಪ್ ಲೈನ್ಸ್ ಅನ್ನು ನಡೆಸ್ತಾ ಇದ್ದಾರೆ. ಅವುಗಳೆಲ್ಲ ಮೂಲಕ ನಾವು ಸಹಾಯ ಪಡ್ಕೋಬಹುದು. ಒಟ್ಟಾರೆಯಾಗಿ ಸೋಲನ್ನ ಸವಾಲಾಗಿ ಸ್ವೀಕರಿಸಿ ಅಂತ ಹೇಳ್ತಾ ಇದ್ದೀರಾ. ಜೀವನದಲ್ಲಿ ಒಂದು ಗುರಿಯನ್ನ ಇಟ್ಕೋಬೇಕು, ಆ ಗುರಿಯನ್ನ ತಲುಪೋದಕ್ಕೆ ತಪ್ಪಿದ್ರೆ ಮತ್ತೊಂದು ಗುರಿಯನ್ನ ಇಟ್ಕೊಂಡು ಮುಂದೆ ಸಾಗ್ಲಿಕ್ಕೆ ಖಂಡಿತ ಸಾಧ್ಯ ಇದೆ. ಹಾಗೆ ಕುಟುಂಬದವರ ಹತ್ರ ಮನ ಬಿಚ್ಚಿ ಮಾತಾಡಿ ಆತ್ಮಹತ್ಯೆನೇ ಸಮಸ್ಯೆಗೆ ಪರಿಹಾರ ಅಲ್ಲ ಹೇಳ್ತಾ ಇದ್ದೀರಾ. ಅದೇ ಈಸಬೇಕು, ಇದ್ದು ಜಯಿಸಬೇಕು ಅಂತ ನಾವೆಲ್ಲ ಕೇಳೇ ಇದ್ದೀವಿ. ಸೊ ಹಾಗಾಗಿ ಇವತ್ತಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇಂದಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿಮ್ಹಾನ್ಸ್ನ ಮನೋವೈದ್ಯಕೀಯ ಸಾಮಾಜಿಕ ಕಾರ್ಯ ವಿಭಾಗದ ಹೆಚ್ಚುವರಿ ಪ್ರಾಧ್ಯಾಪಕರು, ಅಂತಾರಾಷ್ಟ್ರೀಯ ಆತ್ಮಹತ್ಯೆ ತಡೆಗಟ್ಟುವ ಸಂಘದ ಭಾರತದ ಪ್ರತಿನಿಧಿ ಅನೀಶ್ ವಿ ಚೆರಿಯನ್ ಹಾಗೂ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು, ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಸಂದರ್ಶಕರು ನಿರ್ಮಲಾ ಎಸ್. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.